ಮಕ್ಕಳೇ, ಮನೆಯಲ್ಲಿ ತುಂಬ ಶ್ರೀಮಂತರು, ಬೇಕಾದಷ್ಟು ಆಸ್ತಿ ಇದೆ. ಒಮ್ಮೆ ಅವರು ಮನೆಯ ಯಜಮಾನ, ಅವನ ಹೆಂಡತಿ ತಮ್ಮ ಬಹು ಬೆಲೆಯುಳ್ಳಂತಹ ಕಾರನ್ನು ತೆಗೆದುಕೊಂಡು ಬೇರೆ ಪ್ರದೇಶಕ್ಕೆ ಹೋಗಿ ಬರುವ ಬಗ್ಗೆ ಹೊರಟರು. ಸ್ವಲ್ಪ ಸಮಯದ ನಂತರ ಒಂದು ಜನವಸತಿ ಇರುವಂತಹ ಪ್ರದೇಶದಲ್ಲಿ ರಸ್ತೆಯ ಅಂಚಿಗೆ ಇರುವಂತಹ ಹೋಟೆಲಿಗೆ ತಿಂಡಿ ತಿನ್ನುವುದಕ್ಕಾಗಿ ಹೋದರು. ಆ ಹೋಟೆಲು ರಸ್ತೆಯ ಅಂಚಿನಲ್ಲೇ ಇರುವುದರಿಂದ ಹೊರಗಿನ ಪ್ರದೇಶವೆಲ್ಲ ನೋಡಲಿಕ್ಕೆ ಕಾಣ್ತಾ ಇತ್ತು. ಒಬ್ಬ ಹುಡುಗ, ತುಂಬ ಬಡವ, 12-13 ವರ್ಷದವ, ತನ್ನ ಜೀವನಕ್ಕಾಗಿ ಪುಸ್ತಕವನ್ನು ಮಾರುತ್ತಿದ್ದ. ಪುಸ್ತಕವನ್ನು ಮಾರಾಟ ಮಾಡ್ತಾ ಇವರ ಸಮೀಪ ಬಂದ. ಅಣ್ಣ, ಪುಸ್ತಕ ನೋಡಿ ತೆಗೆದುಕೊಳ್ಳಿ, ಒಳ್ಳೆಯ ಪುಸ್ತಕ, ಒಳ್ಳೆಯ ಸಾಹಿತಿಗಳು ಬರೆದಂಥದ್ದು, ಇಷ್ಟು ಬೆಲೆ ಇದಕ್ಕೆ. ಸಾಹುಕಾರ ನೋಡಿದ, ಬೇಡ ಹೋಗು, ನಮಗೆ ಇಲ್ಲಿ ನಮ್ಮದಾದ ಕೆಲಸ ಅಂಥೇಳಿ ಇವನು ಫೋನ್ ಮಾಡಲಿಕ್ಕೆ ಶುರು ಮಾಡ್ದ. ಮತ್ತು ಕೈ ಸನ್ನೆಯಿಂದಲೇ ತಿಂಡಿ ತರುವವನನ್ನು ಕರೆದ. ತಿಂಡಿ ತಂದವ ಬಂದ. 2-3 ಐಟಮ್, ಅಂದರೆ 2-3 ಥರದ ಒಳ್ಳೊಳ್ಳೆಯ ತಿಂಡಿಗಳನ್ನು ಹೇಳಿದ ತನಗೆ ಮತ್ತು ತನ್ನ ಹೆಂಡತಿಗೆ. ಆ ಪುಸ್ತಕ ಮಾರುವ ಹುಡುಗ ತುಂಬ ಹಸಿವಾಗಿದೆ ನನಗೆ, ಅಣ್ಣ ನನಗೂ ಏನಾದರೂ ಸಿಗ್ಬೋದಾ ಎಂಬುದಾಗಿ ಕೇಳಿದ. ಏನೋ ಒಂದು ರೀತಿಯ ಭಾಳ ಹಸಿವಾಗಿತ್ತು ಅವನಿಗೆ. ಮುಂದೆ ತಿಂಡಿಯ ತಟ್ಟೆಗಳನ್ನು ನೋಡ್ತಾ ಇದ್ದಾನೆ. ಚಿಕ್ಕ ವಯಸ್ಸು. ಏನೋ ನಿಂದು ಪುಸ್ತಕ ಮಾರುವ ಅಂತ ಹೇಳ್ತೀಯ, ಮತ್ತು ನಮ್ಮ ಹತ್ರ ತಿಂಡಿ ಅಂತೀಯನ ನೀನು? ಹೋಗು, ಅದೆಲ್ಲ ಆಗೋದಿಲ್ಲ. ಆಗಲಿ, ಪುಸ್ತಕವರು ತೆಗೆದುಕೊಳ್ತೀರಾ? ಬೇಡ ಅನ್ನಲ್ಲ, ಒಂದು ಪುಸ್ತಕ ತೆಗೆದುಕೊಳ್ಳಿ, ನನಗೇನಾದರೂ ಒಂದು 2 ರೂಪಾಯಿ ಸಿಗ್ತದೆ ಸ್ವಾಮಿ. ಆಗ ಆ ಶ್ರೀಮಂತನಿಗೆ ಸಿಟ್ಟು ಬಂತು. ನಿನ್ನ ಪುಸ್ತಕ, ನಾವು ಇಲ್ಲಿ ತಿಂಡಿ ತಿನ್ನುವುದಕ್ಕೆ ಅಂತ ಬಂದರೆ ಅಂಥೇಳಿ ಆ ಹುಡುಗನ ಕೈಯಲ್ಲಿದ್ದಂಥ ಆ ಪುಸ್ತಕವನ್ನು ತೆಗೆದುಕೊಂಡು ರಸ್ತೆಗೆ ಬೀಸಾಡಿದ. ಹುಡುಗ ನಿಧಾನವಾಗಿ ಹೋಗಿ ಪುಸ್ತಕವನ್ನು ಎತ್ತಿಕೊಂಡ. ಬರ್ತೇನೆ ಸ್ವಾಮಿ ಅಂತ ಅತ್ಯಂತ ವಿನಯದಿಂದ ಹೇಳಿ ಆ ಕಡೆಗೆ ಹೊರಟ. ಅವನ ಪಾಡಿಗೆ ಅವನು ರಸ್ತೆ ಅಂಚಿನಲ್ಲಿ ಪುಸ್ತಕ ಕೊಳ್ಳಿ ಎಂಬ ಕೆಲಸ ಶುರು ಮಾಡಿದ. ತಿಂಡಿ ತಿನ್ನತೊಡಗಿದ ಶ್ರೀಮಂತ ಈ ಕಡೆ ಇಲ್ಲಿ ಹೆಂಡತಿಯೊಂದಿಗೆ ಒಂದು ಕಡೆಯಿಂದ ಫೋನ್ ಮಾಡ್ತಾ ಇದ್ದಾನೆ. ಶ್ರೀಮಂತರ ನಡೆಯಲ್ವದು. ಫೋನ್ ಮಾಡಿದ. ಅಷ್ಟರಲ್ಲಿ ಅವನಿಗೆ ಗಂಟಲಲ್ಲಿ ಏನೋ ಹಿಡಿದು ಹಾಕಾಯಿತು. ತುಂಬ ತೊಂದರೆ ಆಯಿತು. ಎದ್ದ, ಕುಳಿತ, ಇಲ್ಲ, ಜೀವಕ್ಕೆ ಅಪಾಯವಾಗೋ ರೀತಿಯಲ್ಲಿ ಏನೋ ಆಯಿತು. ಅಷ್ಟರಲ್ಲಿ ಹೆಂಡತಿ ಕೂಗಿಕೊಂಡಳು, ಯಾರಾದರೂ ಸಹಾಯಕ್ಕೆ ಬನ್ನಿ. ಆಗ ಇಲ್ಲಿ ಪುಸ್ತಕ ಮಾರುತ್ತಿದ್ದಂಥ ಹುಡುಗನಿಗೆ ಕೇಳಿಸಿತು, ಇವನಿಗೇನೋ ಆಗಿದೆ ಅಂತ ಹೇಳಿ. ಇವನು ಯಾರು ಏನು ಎಂಬುದನ್ನು ನೋಡಲಿಲ್ಲ, ಓಡಿ ಬಂದ. ಅಲ್ಲಿ ನೋಡಿದ, ಇಲ್ಲ, ಇನ್ನೂ ತೊಂದರೆಯಲ್ಲಿದ್ದಾನೆ ಹಿರಿಯ ಶ್ರೀಮಂತ. ಆಗ ಹುಡುಗ ತನಗೆ ತಿಳಿದ ಮಟ್ಟಿಗೆ ಅವನನ್ನು ಹಿಡಿದು ಗಟ್ಟಿಯಾಗಿ ಎತ್ತಿ 2 ಬಾರಿ ನೆಲಕ್ಕೆ ಬಡಿದ. ಅಷ್ಟರಲ್ಲಿ ಅವನಿಗೆ ಅದು ಸರಿಯಾಯಿತು.
ಕುಳಿತುಕೊಂಡ, ಸಾವರಿಸಿಕೊಂಡ. ನೋಡ್ತಾನೆ ಅದೇ ಹುಡುಗ, ಯಾವ ಬಡ ಹುಡುಗನ ಪುಸ್ತಕವನ್ನು ತೆಗೆದು ರಸ್ತೆಯಲ್ಲಿ ಬೀಸಾಕಿದ್ದೆನೋ ಅತ್ಯಂತ ಕನಿಷ್ಠ ದರದಲ್ಲಿ, ಅದೇ ಹುಡುಗ ಇವತ್ತು ತನ್ನ ಜೀವವನ್ನೇ ಉಳಿಸಿದಂತಹ ಶ್ರೇಷ್ಠ ವ್ಯಕ್ತಿಯಾಗಿ ಕಂಡ ಈ ಶ್ರೀಮಂತನಿಗೆ. ಕರೆದ ಹುಡುಗ, ಬೇಸರ ಮಾಡಬೇಡ, ತಪ್ಪು ಮಾಡಿದೆ ನಾನು. ಆಗ ಹುಡುಗ ಹೇಳಿದ, ಏನಿಲ್ಲ, ಸಾವರಿಸಿಕೊಳ್ಳಿ ಸ್ವಾಮಿ, ತಿಂಡಿಯನ್ನು ತಿನ್ನಿ, ನಿಧಾನವಾಗಿ ತಿನ್ನಿ, ಆಮೇಲೆ ಮಾತನಾಡಿ. ಆ ಶ್ರೀಮಂತನಿಗೆ ಇವನ ಗುಣವನ್ನು ನೋಡಿ, ಬಾರೋ ಕುಳಿತುಕೊಳ್ಳೋ ಅಂದ. ಅಪ್ಪಿಕೊಂಡ ಅವನನ್ನು. ತಪ್ಪಾಯಿತು, ನನ್ನ ಈ ದುಷ್ಟ ಗುಣಗಳಿಂದಲೇ ನನಗೆ ಈ ರೀತಿ ಆಯಿತು. ಇವತ್ತು ನೀನು ನನಗೆ ಬುದ್ಧಿ ಕಲಿಸಿದೆ ಮಗನೇ, ನಿನಗೆ ನಾನು ತುಂಬ ಸಹಾಯ ಮಾಡ್ತೇನೆ ಎಂಬುದಾಗಿ ಅವನಿಗೆ ಹಣವನ್ನು ಕೊಡಲಿಕ್ಕೆ ಹೋದ. ಆಗ ಹುಡುಗ ಹೇಳಿದ, ಇಲ್ಲ, ಹಸಿವಾಗಿತ್ತು, ತಿಂಡಿಯದ್ದು ಕೇಳಿದ್ದೇನೆ ನಿಜ, ಆದರೆ ಪುಕ್ಕಟೆಯಾಗಿ ನಾನು ಹಣವನ್ನು ತೆಗೆದುಕೊಳ್ಳಲಾರೆ, ನನ್ನ ಪುಸ್ತಕ ತೆಗೆದುಕೊಳ್ಳಿ ಎಂದ. ಆಗಲೂ ಕೂಡ ಅವನ ಮೇಲ್ಮಟ್ಟದ ವಿಚಾರವನ್ನು ನೋಡಿ ಈ ಶ್ರೀಮಂತನಿಗೆ ತಾನು ಕೇವಲ ಹಣದಲ್ಲಿ ಮಾತ್ರ ಶ್ರೀಮಂತ, ಈ ಹುಡುಗ ಜೀವನದಲ್ಲಿ ಬಡವನಾದರೂ ಗುಣದಲ್ಲಿ ಶ್ರೀಮಂತ ಎಂದು ಅವನ ಬಗ್ಗೆ ತುಂಬ ಹೆಮ್ಮೆಯಾಯಿತು. ಪುಸ್ತಕವನ್ನು ವ್ಯಾಪಾರವನ್ನು ಮುಂದುವರಿಸು, ನನ್ನೆಲ್ಲ ಸಹಾಯ ಮಾಡ್ತೇನೆ ಅಂಥೇಳಿ ಅವನಿಗೆ ಕಳಿಸಿ ಹೋಗಿ ಬಾ ಅಂದ. ಹುಡುಗ ಮತ್ತೆ ಪುನಃ ಬಂದು ನಮಸ್ಕರಿಸಿ, ಆಯಿತು ಬರ್ತೇನೆ ಅಂದೇಳಿ ಹೊರಟ. ಇದೊಂದು ನಾನು ತಿಳಿದುಕೊಳ್ಳುವಂತಹ ಕತೆ. ಶ್ರೀಮಂತರಾದ ಮಾತ್ರದಿಂದ ನಾವು ಎಲ್ಲರನ್ನೂ ಕಡೆಗಣಿಸುವಂಥದ್ದಲ್ಲ, ಗೌರವದಿಂದ ಕಾಣಬೇಕು ಹೇಳತಕ್ಕದ್ದನ್ನು, ನೀತಿಯನ್ನು ನೋಡಿ ಎಂದು ಹೇಳ್ತಾ ವಿ ಎನ್ ಭಾಗವತ್, ಬರಬಳ್ಳಿ.